ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಶ್ರೀ ರಾಮಾಯಣ ರಾಮಬ್ರಹ್ಮ ಮೀಮಾಂಸಾ ಶಾಸ್ತ್ರ. ಇದು ಇತಿಹಾಸವೂ ಹೌದು, ಅದ್ಭುತ ಕಾವ್ಯವೂ ಹೌದು, ಅದರ ಜೊತೆಗೆ ವೇದಾಂತ ಗ್ರಂಥವೂ ಹೌದು. ಅದಕ್ಕೆ ಸ್ವಾಮಿ ಪಿಳ್ಳೆಲೋಕಾಚಾರ್ಯರು ತಮ್ಮ ಶ್ರೀವಚನ ಭೂಷಣದಲ್ಲಿ ಇತಿಹಾಸ ಶ್ರೇಷ್ಠವಾದಂತಹ ರಾಮಾಯಣ ಅಂತ ಕರೆದಿದ್ದಾರೆ. ಜಗತ್ತಿನಲ್ಲಿ ಅದೆಷ್ಟೋ ಇತಿಹಾಸ ಪುರಾಣಗಳು, ಆದರೆ ಶ್ರೀರಾಮಾಯಣ ಅತ್ಯಂತ ಹೃದಯ ಸ್ಪರ್ಶಿಯಾದಂಥದ್ದು, ಅತ್ಯಂತ ಪವಿತ್ರವಾದಂಥದ್ದು. ಕಾರಣ ಇದು ಪ್ರಭು ರಾಮಚಂದ್ರನ ಕಥೆ. ನಾನು ನಿನ್ನೆ ಹೇಳಿದೆ, ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿ ಶ್ರೀರಾಮನ ಗುಣ ವರ್ಣನೆ ಪ್ರಾರಂಭ ಆಗಿದೆ. ಇದು ಅನಂತವಾದಂಥದ್ದು. ಘನತೆ, ಗಾಂಭೀರ್ಯ, ಎತ್ತರ, ಭವ್ಯತೆ ಮುಂತಾದಂತಹ ಮಹೋನ್ನತ ಪಾತ್ರ ಶ್ರೀರಾಮನದು. ಇಡೀ ಜಗತ್ತಿನಲ್ಲಿ ಒಬ್ಬ ಮಾನವ ತನ್ನ ಗುಣ ಗಾಂಭೀರ್ಯದಿಂದ ಎಷ್ಟು ಮೇಲಕ್ಕೆ ಹೋಗಬಹುದು ಅನ್ನೋದನ್ನು ಪ್ರಭು ರಾಮಚಂದ್ರ ತೋರಿಸಿಕೊಟ್ಟಿದ್ದಾನೆ. ಇದರಿಂದ ಇಡೀ ಜಗತ್ತಿನ ಭಕ್ತರ ಹೃದಯದಲ್ಲಿ ಶ್ರೀರಾಮಚಂದ್ರ ಎಂದೆಂದೂ ಬೆಳಗ್ತಾ ಇದ್ದಾನೆ. ಇಡೀ ರಾಮಾಯಣದ ಕೇಂದ್ರ ಸ್ಥಾನವೇ ರಾಮನದು. ಅದನ್ನೇ ಮಹರ್ಷಿ ವಾಲ್ಮೀಕಿ ಅದ್ಭುತವಾಗಿ ರಾಮಾಯಣದಲ್ಲಿ ಚಿತ್ರಿಸಿದ್ದಾರೆ. ಅದೊಂದು ವಾಲ್ಮೀಕಿ ಮಹರ್ಷಿಯ ಅದ್ಭುತ ಸೃಷ್ಟಿಯದು. ಶ್ರೀರಾಮಚಂದ್ರನಲ್ಲಿ ಶೀಲ ಇದೆ, ರೂಪ ಇದೆ, ಪರಾಕ್ರಮ ಇದೆ, ವೀರ್ಯ ಇದೆ. ಆತ ಸತ್ಯಪ್ರಿಯ, ದೃಢವ್ರತನಿಷ್ಠ, ಔದಾರ್ಯ, ಇವೆಲ್ಲಕ್ಕಿಂತ ಮೇರು ಸದೃಶವಾದಂಥ ಗುಣ ಅಂದರೆ ತ್ಯಾಗ. ಆತ ತ್ಯಾಗ ಮೂರ್ತಿ. ಆದ್ದರಿಂದಲೇ ಶ್ರೀರಾಮನನ್ನು ಶ್ರೀ ತ್ಯಾಗ ಬ್ರಹ್ಮರು ತ್ಯಾಗರಾಜ ಅಂತ ಕರೆದಿದ್ದಾರೆ. ತ್ಯಾಗದಿಂದಲೇ ಅಮೃತ ಪದವಿ ನಮಗೆ ಸಿಕ್ಕೋದು. ಇದೇ ನಮ್ಮ ಭಾರತೀಯ ಜೀವನದ ಅಂತಃಸತ್ವ. ಇದು ಪ್ರಭು ರಾಮಚಂದ್ರ ಯಾರಾದರೂ ಕಷ್ಟದಲ್ಲಿದ್ದರೆ ತಾನೇ ಅವರಲ್ಲಿಗೆ ಹೋಗ್ತಾನೆ, ಕಷ್ಟವನ್ನು ವಿಚಾರಿಸ್ತಾನೆ, ಅವರಿಗೆ ಸಹಾಯವನ್ನು ಮಾಡ್ತಾನೆ. ಯಾರ ಮನೆಯಲ್ಲಾದರೂ ಮದುವೆ ಅಂತ ತಿಳಿದ್ರೆ ತಾನು ರಾಜಕುಮಾರ ಎಂಬ ಬೆಗುಮಾನವನ್ನು, ಗರ್ವವನ್ನು ಬಿಟ್ಟು ತಾನೇ ಅವರ ಮನೆಗೆ ಹೋಗ್ತಾನೆ, ವಧೂವರರನ್ನು ಆಶೀರ್ವಾದ ಮಾಡ್ತಾನೆ, ಅವರೆಲ್ಲರಿಗೆ ಉಡುಗೊರೆ ಕೊಡ್ತಾನೆ. ಅಲ್ಲಿರುವಂಥ ಪರಿವಾರದವರಿಗೆಲ್ಲ ಶ್ರೀರಾಮಚಂದ್ರ ಬಂದಿದ್ದು ಪರಮ ಸಂತೋಷ ಆಗುತ್ತೆ. ಕಾವ್ಯ, ನಾಟಕ, ಶಾಸ್ತ್ರ, ಅಲಂಕಾರ ಎಲ್ಲದನ್ನು ಚೆನ್ನಾಗಿ ಅಧ್ಯಯನ ಮಾಡಿರುವಂಥ ಪ್ರಭು ಶ್ರೀರಾಮ. ರಾಮ ಕ್ಷಮೆಯಲ್ಲಿ ಭೂಮಿಯಂತೆ, ಬುದ್ಧಿಯಲ್ಲಿ ಬೃಹಸ್ಪತಿಯಂತೆ, ಪರಾಕ್ರಮದಲ್ಲಿ ಇಂದ್ರನನ್ನು ಹೋಲ್ತಾನೆ. ಹೀಗೆ ರಾಮಚಂದ್ರನ ಗುಣಗಳನ್ನೆಲ್ಲ ನಾವು ಹೇಳ್ತಾ ಹೋದರೆ ಅದೊಂದು ಸಹಸ್ರನಾಮ ಮಾಲಿಕೆ ಆಗುತ್ತೆ ಶ್ರೀಮದ್ ರಾಮಾಯಣಕ್ಕೆ. ಇನ್ನು ರಾಮಚಂದ್ರನ ರೂಪ, ಆತ ಅತ್ಯಂತ ಸ್ಫುರದ್ರೂಪಿ. ಆ ಮಂದಹಾಸ ವದನ, ಸದಾ ಮೃದು ಮಧುರವಾದಂಥ ಮಾತು, ಪ್ರಿಯವಾದ ಮಾತು, ಸತ್ಯವಾದ ಮಾತು,
ಯಾರನ್ನು ತನ್ನ ನಡೆ ನುಡಿಯಿಂದ ಯಾರ ಮನಸ್ಸನ್ನು ನೋಯಿಸೋದಿಲ್ಲ. ಪ್ರಭು ರಾಮಚಂದ್ರ ಪೂರ್ವಭಾಷಿ. ಯಾರೋ ಅವನನ್ನು ಮಾತಾಡಿಸಬೇಕು ಅಂತ ಅವನ ನಿರೀಕ್ಷೆ ಮಾಡೋದಿಲ್ಲ. ತಾನೇ ನಗು ಮುಖದಿಂದ ಅವನನ್ನು ಮಾತಾಡಿಸ್ತಾನೆ. ಶ್ರೀರಾಮಚಂದ್ರ ಅಯೋಧ್ಯೆಯ ಕಣ್ಮಣಿ. ಎಲ್ಲೆಲ್ಲೂ ರಾಮನ ಮಾತೆ. ಮಕ್ಕಳಿಗೆ, ದೊಡ್ಡವರಿಗೆ, ಗಂಡಸರಿಗೆ, ಹೆಂಗಸರಿಗೆ ಎಲ್ಲರಿಗೂ ರಾಮ ಎಂದರೆ ಪರಮಪ್ರಿಯ ಪುರುಷನಾಗಿದ್ದಾನೆ. ಎಲ್ಲರೂ ರಾಮನ ಮಂಗಳವನ್ನು ಚಿಂತಿಸ್ತಾರೆ. ರಾಮನಿಗೆ ಒಳ್ಳೆಯದಾಗಲಿ ಅಂತ ಹರಸ್ತಾರೆ. ಪ್ರತಿನಿತ್ಯ ರಾಮ ದರ್ಶನ ಆಗಲಿ ಅಂತ ಅಪೇಕ್ಷೆ ಮಾಡ್ತಾರೆ. ಅಯೋಧ್ಯೆಯಲ್ಲಿರುವಂತಹ ದೇವಸ್ಥಾನಗಳಲ್ಲೆಲ್ಲ ರಾಮನ ಮಂಗಳವನ್ನು ಹಾರೈಸ್ತಾರೆ. ಒಂದು ರೀತಿಯಲ್ಲಿ ಅಯೋಧ್ಯೆ ಎಲ್ಲ ರಾಮಮಯ ಆಗಿಬಿಟ್ಟಿದೆ. ರಾಮ ಅಂದರೆ ಅಯೋಧ್ಯೆ, ಅಯೋಧ್ಯೆ ಅಂದರೆ ರಾಮ. ಈ ರೀತಿಯ ರಾಮ ಪ್ರಭಾವವನ್ನು ಕಂಡಂತಹ ದಶರಥ ಆನಂದ ಪಡ್ತಾನೆ, ಪರಮಾನಂದ ಪಡ್ತಾನೆ. ಈ ಎಲ್ಲ ಗುಣಗಳನ್ನು ನಾವು ಕೇಳಿದ್ದು, ನಾವು ಆನಂದ ಪಟ್ಟಿದ್ದೇವೆ. ನಮ್ಮ ಮನಸ್ಸೆಲ್ಲ ಶುದ್ಧಿಯಾಗಿದೆ. ನಾವೆಲ್ಲ ಪ್ರಭು ರಾಮಚಂದ್ರನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ ಕ್ಷೇಮ ಆ